ಮೊಳಕಾಲ್ಮೂರು ಸರ್ಕಾರಿ ಬಸ್ ನಿಲ್ದಾಣ ಶೀಘ್ರ ಉದ್ಘಾಟನೆ. ಬಾಕಿ ಕಾಮಗಾರಿ ತ್ವರಿತ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಶಾಸಕರ ಖಡಕ್ ಸೂಚನೆ. 1 ವಾರದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ. ಜುಲೈ 30ರಂದು ಮತ್ತೆ ಕೆಡಿಪಿ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ. ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಮೊಳಕಾಲ್ಮೂರು ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಸರ್ಕಾರಿ ಬಸ್ ನಿಲ್ದಾಣ ಹಾಗೂ ಡಿಪೋ ಕಾಮಗಾರಿಯನ್ನು ಶೀಘ್ರವೇ ಪೂರ್ಣಗೊಳಿಸಿ ಸಾರ್ವಜನಿಕ ಸೇವೆಗೆ ಸಮರ್ಪಿಸಲಾಗುವುದು ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಸ್ ನಿಲ್ದಾಣ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದರೂ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ನಿರ್ಮಾಣ ಹಾಗೂ ಬಸ್ ನಿಲ್ಲುವ ಸ್ಥಳದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಉದ್ಘಾಟನೆ ವಿಳಂಬವಾಗಿದೆ ಎಂದು ಹೇಳಿದರು. ಈ ಕುರಿತು ಸಂಬಂಧಿಸಿದ ಉನ್ನತ ಅಧಿಕಾರಿಗಳೊಂದಿಗೆ ಈಗಾಗಲೇ ಚರ್ಚೆ ನಡೆಸಿದ್ದು, ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸಿ ಬಸ್ ನಿಲ್ದಾಣವನ್ನು ಸಾರ್ವಜನಿಕರಿಗೆ ಸಮರ್ಪಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಪಿಡಿಒ ಹಾಗೂ ಜಲಜೀವನ್ ಮಿಷನ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಶಾಸಕ ಎನ್.ವೈ. ಗೋಪಾಲಕೃಷ್ಣ, ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು 1 ವಾರದೊಳಗೆ ಪೂರ್ಣಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಇದೇ ತಿಂಗಳ 30ರಂದು ಮತ್ತೊಮ್ಮೆ ಕೆಡಿಪಿ ಸಭೆ ನಡೆಸಿ ಎಲ್ಲ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮಾಡಲಾಗುವುದು. ಅಂದು ಪ್ರತಿಯೊಬ್ಬ ಅಧಿಕಾರಿಯೂ ತಮಗೆ ನೀಡಿರುವ ಜವಾಬ್ದಾರಿಯಂತೆ ಪೂರ್ಣಗೊಳಿಸಿದ ಕಾಮಗಾರಿಗಳ ವಿವರವನ್ನು ಸಭೆಯಲ್ಲಿ ಸಲ್ಲಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಅಧಿಕಾರಿಗಳಿಗೆ ವಹಿಸಿರುವ ಜವಾಬ್ದಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲೇಬೇಕು. ವಿಳಂಬಕ್ಕೆ ಯಾವುದೇ ಕಾರಣವನ್ನು ಒಪ್ಪಲಾಗುವುದಿಲ್ಲ. ಜುಲೈ 30ರಂದು ನಡೆಯುವ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಪ್ರಗತಿ ವರದಿಯನ್ನು ಪರಿಶೀಲಿಸಲಾಗುವುದು ಎಂದು ಶಾಸಕರು ಖಡಕ್ ಎಚ್ಚರಿಕೆ ನೀಡಿದರು. ಕೆಡಿಪಿ ಸಭೆಯಲ್ಲಿ ತಹಸೀಲ್ದಾರ್ ನಾಗವೇಣಿ, ಇಒ ಎಚ್ ಹನುಮಂತಪ್ಪ, ಎಲ್ಲ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ತಮ್ಮ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಕುರಿತು ಮಾಹಿತಿ ನೀಡಿದರು. ಅಪ್ರೋಚ್ ರೋಡ್ಗೋಸ್ಕರ ನಾನು ಗಲಾಟೆ ಮಾಡಿ ಮೊನ್ನೆ 25 ಲಕ್ಷ ಹಾಕ್ಸಿದೆ KSRTC. ಅದೇ ಒಂದು ವಾರ 10 ದಿವಸದಲ್ಲಿ ಕಂಪ್ಲೀಟ್ ಎಲ್ಲ ರೋಡ್ ಅಪ್ರೋಚ್ ರೋಡ್ ಕ್ಲಿಯರ್ ಆಗುತ್ತೆ. ಅದು ಒಂದು ಫ್ಯಾಕ್ಟ್. ಎರಡನೇದಾಗಿ ಇಲ್ಲಿ ಬಂದಿದೆ, ಟಾಯ್ಲೆಟ್ಸು ಸರಿ ಇಲ್ಲ, ಆಮೇಲೆ ಅಲ್ಲಿ ಸಿಸಿ ರಸ್ತೆ ಮಾಡಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಿಲ್ಲ. ಬರೀ ಬಿಲ್ಡಿಂಗ್ ಒಂದೇ ಶೋ ಆಫ್ ಮಾಡಿಬಿಟ್ಟು ಚೇರ್ಗಳು ಹಾಕಿ ಎಲ್ಲ ಕೊಡಿಸ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿಲ್ಲ. ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಏನು ನಾಳೆ ಬೆಳಿಗ್ಗೆ ನೀವೇ ಕೇಳ್ತೀರಿ, ಹೌದು ನೀವೇ ಡಿಪೋರ್ ಓಪನ್ ಮಾಡಿದ್ರಿ, ಮತ್ತು ಟಾಯ್ಲೆಟ್ಗೆಲ್ಲಿ ಹೋಗ್ಬೇಕು, ಜನ ಹೆಣ್ಮಕ್ಳಲ್ಲಿ ಹೋಗ್ಬೇಕು, ಗಂಡು ಮಕ್ಕಳಲ್ಲಿ ಹೋಗ್ಬೇಕು, ಕುಡಿಯೋ ನೀರಲ್ಲಿ ಕುಡಿಬೇಕು, ಬಜಾರ್ಗೆ ಹೋಗ್ಬೇಕು ಅಂತ ನೀವು ಕೇಳಿದ್ರಿ. ಅದಕ್ಕೋಸ್ಕರ ನಾವೇನು ಬೇಡ, ಕೊಡೋ ದುಡ್ಡೆಲ್ಲ ಕೊಟ್ಬಿಟ್ಟಿದ್ವಿ. ಕೊಟ್ಟಿದ್ದಲ್ಲಿ ನೀವು ನೀರು ಕೊಡಬೇಕು, ಟಾಯ್ಲೆಟ್ಗಳು ಒದಗಿಸ್ಕೊಂಡು ಸಿಸಿ ರಸ್ತೆ ಕ್ಲೀನಾಗಿ ಬಸ್ಗಳು ಮೊಮೆಂಟ್ರಿ ಕ್ಲಿಯರ್ ಮಾಡಿ ಕೊಟ್ಬಿಡಪ್ಪ ಅಂತ ನಾವು ಕೇಳಿದ್ವಿ. ಅವನೇನು ಹೇಳ್ತಾನೆ, 100% ಕೊಡ್ತಕ್ಕಂಥ ದುಡ್ಡಲ್ಲಿ ನಮಗೆಲ್ಲರಿಗೂ 85% ಮಾತ್ರ ನಮಗೆ ಸಂದಾಯವಾಗಿದೆ. ಇನ್ನು 15% ದುಡ್ಡು ನಮಗೆ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಪ್ರಕಾರ ದುಡ್ಡು ಬರಬೇಕು, ಅದು ಬಂದಿಲ್ಲ. ಅದರಿಂದಾಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಕಾಂಟ್ರಾಕ್ಟ್ ವಾದ. DC ವಾದ ಒಂದು ಕಡೆಗೆ, ಕಾಂಟ್ರಾಕ್ಟ್ ವಾದ ಈ ಥರ ಎಲ್ಲ ಕಡೆ ನಾನು ಟೋಟಲ್ ಎಕ್ಸರ್ಸೈಸ್ ಆಗಿದೆ. ನಿನ್ನೆ ಅಲ್ಟಿಮೇಟ್ಲಿ ಐ ಸ್ಪೋಕ್ ಟು ದಿ MD ಆಫ್ KSRTC ಶಿವಕುಮಾರ್. ನಾನು ಪರ್ಸನಲ್ ಮಾಡಿದೆ, ನೋಡಿ ಸರ್ ನೀವು ಇದೆಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ನನಗೆ ರಿಬ್ಬನ್ ಒಂದು 6 ಹೊರಗೆ ಕೊಟ್ಟು ಒಂದು ರಿಬ್ಬನ್ ಕೊಡ್ತಾರೆ, ಕೆಂಪು ಹಳೆ ತಗೊಂಡು ಹೋಗ್ತಾ ಅಲ್ಲಿಂದಲ್ಲಿ ಕಟ್ಟಿಬಿಡ್ತೀನಿ. ಯಾರಿಗೊಬ್ಬರು ಕೇಳಿದ್ರೆ ಮಾಧವ ಅಂತ ಕೇಳಿದ್ರೆ ಕತ್ತಿನ ಮನೆಗೆ ಮೂಲೆಗಳು ಬಿದ್ದಿರು ತಗೊಂಡು ಒಂದು ನಿಂಬೆ ಕಟ್ಟಿ ಒಂದು ಹೋಗಕ್ಕೆ ಗಂಟು ಅದು ಮಾಡಿಬಿಡ್ತೀನಿ. ಅವ್ರು ಇದ್ಕೊಂಡು ಪ್ರೋಟೋಕಾಲ್ ಒಂದು ಅಬ್ಸರ್ವೇಷನ್ ಮಾಡಬೇಕು. ಎರಡನೇದಾಗಿ ಎಕ್ಸಿಸ್ಟಿಂಗ್ ಮಿನಿಸ್ಟ್ರಿ ಇರೋದ್ರಿಂದ ನಾನು ಹೇಳ್ತೇನೆ, ಮಿನಿಸ್ಟ್ರುಗಳು ನಿಮ್ಮ ಪ್ರೋಟೋಕಾಲನ್ನು ನಾನು ಕಾಯಕ್ಕಾಗ್ತದೆ, ನಾನು ಈಗ ಬರೀ ಹೋಗೋಕ್ಕಾಗ್ತದೆ, ನಾನು ಅರ್ಜೆಂಟಾಗಿ ಕಟ್ ಮಾಡ್ತೀನಿ, ಒಳಗೆ ಹೋಗ್ತೀನಿ. ಒಳಗೆ ಬಿಟ್ಟರೆ ನಾಳೆ ಬೆಳಿಗ್ಗೆ ನಾವೇನಾದ್ರು ಹಠ ಮಾಡ್ಕೊಂಡು ಇರ್ಬೋದು, ಜನ ನಮ್ಗೆ ಕೇಳ್ತಾರೆ, ಅವರು ನೀರೇ ಕೊಡಲಿಲ್ಲ, ಅದಕ್ಕೆ ಟಾಯ್ಲೆಟ್ ಇರಲಿಲ್ಲ, ಅದಕ್ಕೆ ಏನು ಬೇಕು ಅದಕ್ಕೆ ಏನು ಮಾಡ್ತಾರೆ ಸ್ವಾಮಿ ನೀವು ಅಂತ ನಾನು ಇದು ಮಾಡ್ತೇವೆ. ಅದಕ್ಕೆ ನಿನ್ನೆ ಶಿವಕುಮಾರ್ ಅವರು ಮಾತಾಡಿದ್ರೆ ನಮ್ಗೆ ವಾರ ಕೈಬಿಟ್ಟು ನನಗೆ ನಾನು ಟೂ ರಿಲೀಸ್ ಮಾಡಿಸಿ ಅದನ್ನು ಅಪ್ಡೇಟ್ ಮಾಡಿ ಒಂದು ವಾರ 10 ದಿವಸದಲ್ಲಿ ನಾನು ಅಪ್ಡೇಟ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಮ್ಯಾನೇಜ್ಮೆಂಟ್ ಕೇಳ್ತೀನಿ. ಅದನ್ನು ದಯವಿಟ್ಟು